ಕೊರತೆ ಇರಲಿಲ್ಲ. ರಾಜ ಭೋಜನು ಸದ್ಗುಣಶೀಲ ವ್ಯಕ್ತಿಯಾಗಿದ್ದು ಆಕರ್ಷಕ ನಡವಳಿಕೆಯನ್ನು ಹೊಂದಿದ್ದನು. ಅವನು ತುಂಬಾ ಸುಂದರನಾಗಿದ್ದನು. ಯಾವುದೇ ಮಹಿಳೆ ಅವನನ್ನು ಒಮ್ಮೆ ನೋಡಿದರೆ ಸಾಯುವವರೆಗೂ ಅವನನ್ನು ಮರೆಯಲು ಸಾಧ್ಯವಾಗುವುದಿಲ್ಲ. ಇಂದ್ರನ ಆಸ್ಥಾನವು ಅವನೊಂದಿಗೆ ಹೋಲಿಸಿದರೆ ಕಳಪೆಯಾಗಿತ್ತು. ರಾಜ ಭೋಜನ ನಗರದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ದಿನ ರಾಜ ಭೋಜನ ದೂತರು ಯಾವುದೋ ಕೆಲಸಕ್ಕೆ ಹೋಗುತ್ತಿದ್ದಾಗ ಒಬ್ಬ ಸಾಮಾನ್ಯ ಕುರುಬನು ಹೊಲಗಳ ಮಧ್ಯದಲ್ಲಿ ವೇದಿಕೆಯನ್ನು ಹತಿಗಳನ್ನು ಕೂಗುತ್ತಾ ಹೇಳುತ್ತಿದ್ದ ವಿಚಿತ್ರ ದೃಶ್ಯವನ್ನು ಕಂಡರು. ರಾಜ ಭೋಜನನ್ನು ಸೆರೆಹಿಡಿದು ನನ್ನ ಬಳಿಗೆ ತಂದು ಅವನನ್ನು ಶಿಕ್ಷಿಸಿ. ಕುರುಬನೊಬ್ಬ ತನ್ನ ರಾಜನ ಬಗ್ಗೆ ಹೇಳಿದ ಇಂತಹ ಮಾತುಗಳಿಂದ ಅಕ್ಕಸಾಲಿಗರು ಕೋಪಗೊಂಡರು. ಅವರು ಕುರುಬನನ್ನು ಹಿಡಿದು ಕೆಳಗೆ ಕರೆತಂದು, ನೀನು ಏನು ಹೇಳುತ್ತಿದ್ದೀಯಾ? ರಾಜನಿಗೆ ಇದು ತಿಳಿದರೆ ಅವನು ನಿನ್ನನ್ನು ಫಿರಂಗಿಯಿಂದ ಹೊಡೆದುರುಳಿಸುತ್ತಾನೆ. ಸಂದೇಶವಾಹಕರ ಮಾತುಗಳನ್ನು ಕೇಳಿದ ಕುರುಬನು ಕ್ಷಮೆ ಯಾಚಿಸಲು ಪ್ರಾರಂಭಿಸಿದನು. ಅವನು ವೇದಿಕೆಯಿಂದ ಇಳಿದ ತಕ್ಷಣ ಅವನ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ಅವನಿಗೆ ಏನೂ ತಿಳಿದಿಲ್ಲ ಎಂಬಂತೆ ಅವನು ಬೇಡಿಕೊಳ್ಳುವುದನ್ನು ನೋಡಿ ಸಂದೇಶವಾಹಕರು ಅವನ ಮೇಲೆ ಕರುಣೆ ತೋರಿದರು. ಅವರು ಅವನನ್ನು ಬಿಡುಗಡೆ ಮಾಡಿ ಹೊರಟು ಹೋದರು. ಮರುದಿನ ಅವರು ಹಾದು ಹೋದಾಗ ಅವರು ಅದೇ ವಿಷಯವನ್ನು ನೋಡಿದರು. ಕುರುಬನು ರಾಜ ಭೋಜನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಮತ್ತೆ ವೇದಿಕೆಯನ್ನು ಹತ್ತಿದ್ದನು. ಸುತ್ತಲೂ ಕೇಳಿದಾಗ ಆ ಹೊಲವು ಕುಂಬಾರನ ಹೆಂಡತಿಗೆ ಸೇರಿದ್ದು ಎಂದು ಅವರಿಗೆ ತಿಳಿಯಿತು. ಅವಳು ಬೆಳೆಗಳನ್ನು ಬೆಳೆದಾಗಲೆಲ್ಲ ಇಡೀ ಹೊಲವು ಹೇರಳವಾದ ಫಸಲನ್ನು ನೀಡುತ್ತದೆ. ಆದರೆ ವೇದಿಕೆಯ ಮೇಲೆ ಒಂದೇ ಒಂದು ಗಿಡವೂ ಬೆಳೆದಿರಲಿಲ್ಲ. ಕುಂಬಾರನ ಹೆಂಡತಿ ಎತ್ತರದ ವೇದಿಕೆಯನ್ನು ನಿರ್ಮಿಸಿದಳು. ಇದರಿಂದ ಅವಳು ಕುರುಬನ ಬಗ್ಗೆ ವಿಚಾರಿಸಿದಾಗ ಅವನು ಕೇವಲ ಒಬ್ಬ ಸಾಮಾನ್ಯ ಕುರುಬ ಎಂದು ಅವರು ತಿಳಿದುಕೊಂಡರು. ಅವನು ಏರುವಾಗ ಹೀಗೆ ಮಾತನಾಡುತ್ತಾನೆ, ಆದರೆ ಅವನು ಇಳಿದ ತಕ್ಷಣ ಅವನ ನಡವಳಿಕೆ ಸಂಪೂರ್ಣವಾಗಿ ಸಾಮಾನ್ಯವಾಗುತ್ತದೆ. ಇದೆಲ್ಲವೂ ರಾಜ ಭೋಜನ ದೂತರಿಗೆ ತುಂಬಾ ವಿಚಿತ್ರವೆನಿಸಿತು. ಅವರು ಅರಮನೆಗೆ ಹೋಗಿ ರಾಜನಿಗೆ ಇಡೀ ಕಥೆಯನ್ನು ವಿವರಿಸಿದರು.